ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಹುಕ್ಕೇರಿ ತಾಲೂಕು ಘಟಕಕ್ಕೆ ನೂತನ ಸಮಿತಿ ರಚನೆ. ತಾಲೂಕಾ ಗೌರವಾಧ್ಯಕ್ಷರಾಗಿ ಸುರೇಶ್ ವಂದಾಳೆ, ಸಂಘದ ನೂತನ ತಾಲೂಕು ಅಧ್ಯಕ್ಷರಾಗಿ ಜಿಯಾವುಲ್ಲಾ ವಂಟಮೂರಿ, ಉಪಾಧ್ಯಕ್ಷರಾಗಿ ಸಂತೋಷ್ ಪಾಟೀಲ್, ಕಾರ್ಯದರ್ಶಿಯಾಗಿ ಮಹೇಶ್ ಪಾಟೀಲ್, ಸಹ ಕಾರ್ಯದರ್ಶಿಯಾಗಿ ಶಾಹುಲ್ ನದಾಫ್ ಸರ್ವಾನುಮತದಿಂದ ಆಯ್ಕೆ. ಹೊಸ ಸಮಿತಿ ಅಸ್ತಿತ್ವಕ್ಕೆ. ಹೌದು, ಹುಕ್ಕೇರಿಯಲ್ಲಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಮಂಡಳಿಯನ್ನು ಅಧಿಕೃತವಾಗಿ ರಾಜ್ಯಾಧ್ಯಕ್ಷರ ಟಿಪ್ಪು ವರ್ಧನ್ ಆದೇಶದ ಮೇರೆಗೆ ರಾಜ್ಯ ಸದಸ್ಯರಾದ ರಾಮಣ್ಣ ಈಟಿ ಅವರ ಸಮ್ಮುಖ ಹಾಗೂ ಹುಕ್ಕೇರಿ ತಾಲೂಕಾ ಹಿರಿಯ ಪತ್ರಕರ್ತರಾದ ಪ್ರಶಾಂತ್ ನಾಗ್ನೂರಿ, ಗುರು ಮಡಿವಾಳ್ ಎಲ್ಲ ಸಂಘಟನೆಯ ಮಾರ್ಗದರ್ಶನದಲ್ಲಿ ಅವಿರೋಧವಾಗಿ ಎಲ್ಲ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಮತ್ತು ರಾಜ್ಯ ಸಮಿತಿಯ ಸದಸ್ಯರಾದ ರಾಮಣ್ಣ ಈಟಿಯವರು ಇಂದು ಹುಕ್ಕೇರಿಯ ಪ್ರವಾಸಿ ಮಂದಿರದಲ್ಲಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಅಧಿಕಾರವನ್ನ ಹಸ್ತಾಂತರಿಸಲಾಯಿತು ಹಾಗೂ ಸಂಘಟನೆಗೆ ಹೊಸದಾಗಿ ಸದಸ್ಯರನ್ನ ನೇಮಕ ಮಾಡಿಕೊಳ್ಳಲಾಯಿತು. ಸಂಘದ ಬಲವರ್ಧನೆ ಹಾಗೂ ಪತ್ರಕರ್ತರ ಹಿತರಕ್ಷಣೆಗಾಗಿ ನೂತನ ಅಧ್ಯಕ್ಷರನ್ನಾಗಿ ಜಿಯಾವುಲ್ಲಾ ವಂಟಮೂರಿ ಅವರನ್ನ ನೇಮಕ ಮಾಡಲಾಗಿದೆ. ತಾಲೂಕಿನ ಪತ್ರಕರ್ತರ ವೃತ್ತಿಪರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಮತ್ತು ಅವರ ಕ್ಷೇಮಾಭಿವೃದ್ಧಿಗೆ ಶ್ರಮಿಸುವುದು ಈ ನೂತನ ಸಮಿತಿಯ ಮುಖ್ಯ ಉದ್ದೇಶವಾಗಿದೆ. ಹುಕ್ಕೇರಿ ತಾಲೂಕಿನಲ್ಲಿ ಪತ್ರಕರ್ತರ ಹಿತರಕ್ಷಣೆಗಾಗಿ ಶ್ರಮಿಸುತ್ತಿರುವ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕಕ್ಕೆ ಈಗ ಹೊಸ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದಿದೆ. ಇತ್ತೀಚೆಗೆ ನಡೆದ ಸಂಘದ ಮಹತ್ವದ ಸಭೆಯಲ್ಲಿ ಸರ್ವ ಸದಸ್ಯರ ಸಮ್ಮುಖದಲ್ಲಿ ನೂತನ ಸಮಿತಿಯನ್ನ ರಚಿಸಲಾಗಿದ್ದು, ನೂತನ ಸಮಿತಿಯ ರಚನೆಯೊಂದಿಗೆ ಸಂಘಕ್ಕೆ ಹೊಸ ಶಕ್ತಿ ಬಂದಂತಾಗಿದ್ದು, ಮುಂಬರುವ ದಿನಗಳಲ್ಲಿ ತಾಲೂಕಿನ ಪತ್ರಕರ್ತರ ವಿವಿಧ ಬೇಡಿಕೆಗಳ ಈಡೇರಿಕೆ, ವೃತ್ತಿಪರ ಸವಾಲುಗಳಿಗೆ ಸ್ಪಂದನೆ ಹಾಗೂ ಪತ್ರಕರ್ತರ ಕುಟುಂಬಗಳ ಕ್ಷೇಮಾಭಿವೃದ್ಧಿಗಾಗಿ ಹಲವು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ. ಸಭೆಯಲ್ಲಿ ಉಪಸ್ಥಿತರಿದ್ದ ಹಿರಿಯ ಪತ್ರಕರ್ತರು ಹಾಗೂ ಸಂಘದ ಪದಾಧಿಕಾರಿಗಳು ನೂತನ ತಂಡಕ್ಕೆ ಯಶಸ್ಸಿನ ಶುಭ ಹಾರೈಸಿದ್ದಾರೆ. ವರದಿ ರವಿ ತೇರಣಿ, ಪ್ರಧಾನ ಸಂಪಾದಕರು RT24x7 ನ್ಯೂಸ್ ಕನ್ನಡ, ಹುಕ್ಕೇರಿ. ಹುಕ್ಕೇರಿ ತಾಲೂಕಾ ಘಟಕ ಹಾಗೂ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರ ಆದೇಶದ ಮೇರೆಗೆ ಇವತ್ತು ನಾನು ಹುಕ್ಕೇರಿ ತಾಲೂಕಿಗೆ ಬಂದು ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಹಾಗೂ ನೂತನ ಸದಸ್ಯರನ್ನು ನೇಮಕ ಮಾಡಿಕೊಳ್ಳುವ ಕುರಿತು ಸರ್ ಟಿಪ್ಪು ವರ್ಧನ್ ಸರ್ ಅವರ ಆದೇಶದಂತೆ ನಾನು ಇಲ್ಲಿ ತಮಗೆ ಬಂದು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿ ನೂತನವಾಗಿ ಪದಾಧಿಕಾರಿಗಳು ಹಾಗೂ ಸದಸ್ಯರನ್ನು ಆಯ್ಕೆ ಮಾಡಿದ್ದು ತಾವೆಲ್ಲರೂ ಸರ್ವಸಮ್ಮತದಿಂದ ಈ ಕೆಳಗಿನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿರ್ತೀರಿ. ರಾಜ್ಯದ ಜಿಲ್ಲಾ ಅಧ್ಯಕ್ಷರಾದ ಜಯುಲ್ಲಾ ಇವರು ತಾಲೂಕಾ ಅಧ್ಯಕ್ಷರು. ತಾಲೂಕಾ ಉಪಾಧ್ಯಕ್ಷರಾಗಿ ಸಂತೋಷ್ ಪಾಟೀಲ್ ರವರು ಆಯ್ಕೆಯಾಗಿರುತ್ತಾರೆ. ಕಾರ್ಯದರ್ಶಿಯಾಗಿ ಮಹೇಶ್ ಪಾಟೀಲ್ ಅವರು ಆಯ್ಕೆಯಾಗಿರುತ್ತಾರೆ. ಖಜಾಂಚಿಯಾಗಿ ಬಾಡ್ಕರ್ ಅವರು ಆಯ್ಕೆಯಾಗಿರುತ್ತಾರೆ. ಸಹ ಕಾರ್ಯದರ್ಶಿಯಾಗಿ ಶಾಹುಲ್ ನದಾಫ್ ಅವರು ಆಯ್ಕೆಯಾಗಿದ್ದು, ಗೌರವ ಅಧ್ಯಕ್ಷರಾಗಿ ಸುರೇಶ್ ವಂದಾಳೆ ಅವರು ಈ ರೀತಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಇದು ನಮ್ಮ ರಾಜ್ಯ ಕಮಿಟಿಗೆ ಭಾಳ ಸಂತೋಷವಾಗಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲರೂ ಇದೇ ರೀತಿ ಒಗ್ಗಟ್ಟಿನಿಂದ ಹಾಗೂ ಸಾರ್ವಜನಿಕರಲ್ಲಿ ಒಳ್ಳೆಯ ಬಾಂಧವ್ಯದಿಂದ ತಮ್ಮ ಕಾರ್ಯಗಳನ್ನು ನಡೆಸಿಕೊಂಡು ಹೋಗಬೇಕೆಂದು ನಾನು ರಾಜ್ಯ ಸಮಿತಿಯ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಈ ಎಲ್ಲ ಕಾರ್ಯಕ್ರಮವು ನಮ್ಮ ರಾಜ್ಯಾಧ್ಯಕ್ಷರಾದ ಟಿಪ್ಪು ವರ್ಧನ್ ಸರ್ ಅವರ ಪ್ರಯತ್ನದಿಂದ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿದೆ. ಇದೇ ರೀತಿ ನಾವೆಲ್ಲರೂ ಸಹ ಟಿಪ್ಪು ವರ್ಧನ್ ಸರ್ ಅವರಿಗೆ ಬೆಂಬಲ, ಸಹಕಾರ ಮತ್ತು ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಎಲ್ಲ ರೀತಿಯಿಂದ ನಾವು ಕೈ ಜೋಡಿಸಿ ಮುನ್ನಡೆಸೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಎರಡು ಮಾತು ನಮಸ್ಕಾರ. ಕ್ಷೇಮಾಭಿವೃದ್ಧಿ ಸಂಘಟನೆ ವತಿಯಿಂದ ಇವತ್ತಿನ ದಿನ ನನಗೆ ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಎಲ್ಲ ಸಂಘಟಕರಿಗೆ ನಾನು ಅಭಿನಂದನೆ ಹೇಳಿ ಮತ್ತು ಈ ಸಂಘಟನೆಯಲ್ಲಿ ಶ್ರದ್ಧಾ ನಿಷ್ಠೆಯಿಂದ ನಾನು ಈ ಸಂಘಟನೆ ಮುಂದುವರಿಸ್ಕೊಂಡು ಇನ್ನೂ ಬಲಿಷ್ಠಪಡಿಸಿ ಒಕ್ಕಟ್ಟಿನ ಬಲ ಮಾಡಿ ನಾನು ಈ ಸಂಘಟನೆಗೆ ಒಂದು ಹೆಸರು ತರ್ತೀನಿ ಅಂತ ಹೇಳಿ ಒಂದೆರಡು ಮಾತು. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾನ್ಯ ನಮ್ಮ ಜಿಲ್ಲಾ ಆಡಳಿತ ಮಂಡಳಿ ಇ.ಟಿ. ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಅರ್ಪಿಸುತ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಅನೇಕ ರೀತಿಯ ಹಲವಾರು ಅಡಚಣೆಗಳು ಬಂದಿದ್ದರೂ ಕೂಡ ಸಮಯ ಅಭಾವದಿಂದ ಎಲ್ಲರೂ ಒಗ್ಗೂಡಲಿಕ್ಕೆ ಆಗಲಿಲ್ಲ. ಇವತ್ತಿನ ದಿನ ಎಲ್ಲರೂ ಒಗ್ಗೂಡಿ ಈ ನಮ್ಮ ಸಲಹಾ ಸಮಿತಿ ಆಮೇಲೆ ನಮ್ಮ ಆಡಳಿತ ಮಂಡಳಿಯನ್ನು ನೇಮಕ ಮಾಡಬೇಕಂತ ನಿನ್ನೆ ನಮ್ಮ ಇ.ಟಿ. ಸರ್ ಅವರು ನಮ್ಮ ಪ್ರಶಾಂತನ ಅವರಿಗೆ ಅಗದಿ ಮನವರಿಕೆ ಮಾಡಿಕೊಟ್ಟು ಅನೇಕ ದಿನಗಳಿಂದ ಇದು ಗೊಂದಲಮಯವಾದ ವಾತಾವರಣ ಸೃಷ್ಟಿಯಾಗಿತ್ತು. ಆಮೇಲೆ ಇದಕ್ಕೆ ಇವತ್ತಿನ ದಿನ ತೆರೆ ಬೀಳಲಾಗಿದೆ. ಅಂದರೆ ಯಾರು ನಮ್ಮ ಸಂಘದ ಆಡಳಿತ ಮಂಡಳಿಯವರು, ಅಧ್ಯಕ್ಷರು ಯಾರ, ಉಪಾಧ್ಯಕ್ಷರು ಯಾರ, ಕಾರ್ಯದರ್ಶಿಯರು ಯಾರ, ಅನೇಕ ನಮ್ಮ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ ಇನ್ನೂ ಮಟ್ಟ ಗಮನಕ್ಕೆ ಬಂದಿರಲಿಲ್ಲ. ಕೆಲವೊಂದು ಸಲ ಏನಾಗುತ್ತಂದ್ರೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಹಲವಾರು ವಿಘ್ನಗಳು ಬಂದಂಥ ಪ್ರತಿಜಿ ವಿಘ್ನ ಆಗ್ತಾ ಇರ್ತದೆ. ಅದೇ ರೀತಿಯಾಗಿ ನಮ್ಮ ಸಂಘಟನೆಯಲ್ಲಿಯೂ ಕೂಡ ಈ ಥರ ಆಗಿತ್ತು. ಇನ್ನು ಮುಂದೆ ಈ ಥರ ಯಾವುದೇ ಗೊಂದಲಮಯ ವಾತಾವರಣ ಇರುವುದಿಲ್ಲ. ಈಗೇನು ನಮ್ಮ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ, ಇವರ ಮಾರ್ಗದರ್ಶನದಲ್ಲಿ ನಮ್ಮ ಸರ್ವ ಸದಸ್ಯರು ಒಕ್ಕೂಡಿ ಯಾವುದೇ ರೀತಿಯಾದಂಥ ಸಮಸ್ಯೆ ಬಂದಲ್ಲಿ ನಮ್ಮ ಜಿಲ್ಲಾ ಆಡಳಿತ ಮಂಡಳಿ ಇದೆ, ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಅವ್ರ ಜೊತೆ ಒಗ್ಗೂಡಿ ಮಾತಾಡಿಕೊಂಡು ನಮ್ಮ ಸಮಸ್ಯೆ ಬಗೆಹರಿಸ್ಕೊಂಡು ಇನ್ನು ಪತ್ರಕರ್ತರಿಗೆ ಯಾವ ರೀತಿ ಏನು ನಮ್ಮ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದ್ದಾವೆ ಅವನ್ನ ತಡೆಗಟ್ಟಬೇಕು. ಆಮೇಲೆ ಒಬ್ಬ ನಿಜವಾದ ಪತ್ರಕರ್ತನ ಉದ್ದೇಶ ಏನು, ಧ್ಯೇಯ ಏನು, ಕರ್ತವ್ಯ ಏನು, ನಮ್ಮ ಜಿಲ್ಲಾಡಳಿತವರು ಹಾಗೂ ನಮ್ಮ ರಾಜ್ಯದ ಸಲಹಾ ಸಮಿತಿಯವರ ಮಾರ್ಗದರ್ಶನದಲ್ಲಿ ನಾವು ನಡೆದುಕೊಳ್ತೇವೆ ಅಂತ ಹೇಳಿಕೊಳ್ತಾ ಈ ನಮ್ಮ ಭಾಷಣಕ್ಕೆ ವಿರಾಮ.